ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಬಿಗ್ ಬಾಸ್ ಸೀಸನ್ 11 ಮುಗಿದಿದೆ. ವ್ಯಕ್ತಿಗಳ ವ್ಯಕ್ತಿತ್ವದ ಆಟದಲ್ಲಿ ಹನುಮಂತು ಅವರು ವಿನ್ನರ್ ಆಗಿದ್ದಾರೆ. ಹಾಗೆಯೇ ತ್ರಿವಿಕ್ರಮ್ ಅವರು ರನ್ನರ್ ಆಗಿದ್ದಾರೆ. ಹನುಮಂತು ಅವರು ಗಳಿಸಿದಂತಹ ಓಟ್ಗಳು 5,23,89,318. ತ್ರಿವಿಕ್ರಮ್ ಅವರು 2,53,00,000 ಹೆಚ್ಚಿನ ಓಟುಗಳನ್ನ ಗಳಿಸಿದ್ದಾರೆ. ಅಂದರೆ ರನ್ನರು ವಿನ್ನರ್ಗೆ ಡಿಫ್ರೆನ್ಸಸ್ ಆಲ್ಮೋಸ್ಟ್ ಡಬಲ್ ಇದೆ. ಏನು ತ್ರಿವಿಕ್ರಮ್ ಅವ್ರಿಗೆ ಓಟ್ ಬಿದ್ದಿದೆ ಅದಕ್ಕಿಂತ ಡಬಲ್ ಹನುಮಂತ್ ಅವ್ರಿಗೆ ಬಿದ್ದಿದೆ. ಸೊ ಇದೇನು ತೋರಿಸುತ್ತೆ ಅಂದರೆ ಹನುಮಂತ್ ಅವ್ರಿಗೆ ಫ್ಯಾನ್ ಬೇಸಿಸ್ ಜಾಸ್ತಿ ಇದ್ದರು ಅಂತ. ತುಂಬ ಖುಷಿ ಆಯಿತು ಯಾರಿಗೆ ಗೆದ್ದಿರಲಿ. ಈ ಸೀಸನಲ್ಲಂತೂ ನನಗೆ ಪ್ರತಿಯೊಬ್ಬರು ಇಷ್ಟ ಆದರು. ಫಸ್ಟು ಹೋದ್ರಲ್ಲ ಅವರಿಂದ ಹಿಡಿದು ಹನುಮಂತವರೆಗೂ ಎಲ್ಲರೂ ಒಳ್ಳೆಯವರಾಗಿದ್ದರು. ನನಗಂತೂ ಯಾವುದೇ ಬೇಜಾರಿಲ್ಲ ಹನುಮಂತ ಅವ್ರು ವಿನ್ ಆಗಿರೋದ್ರಿಂದ. ಓಕೆ, ತ್ರಿವಿಕ್ರಮ್ ಅವ್ರಿಗೂ ಒಳ್ಳೆ ಓಟ್ ಬಿದ್ದಿದೆ. ಲಾಸ್ಟ್ ಸೀಸನ್ 10ನಲ್ಲಿ ಕಾರ್ತಿಕ್ ಮಹೇಶ್ ಅವ್ರಿಗೆ 2.5 ಕೋಟಿ ಓಟ್ಗಳು ಬಿದ್ದಿತ್ತು. ಈ ಸೀಸನಲ್ಲಿ ತ್ರಿವಿಕ್ರಮ್ ಅವ್ರಿಗೆ ಬಿದ್ದಿದೆ. ಅಂದ್ರೂ ಇತಿಹಾಸನೇ ಬರೆದಿರೋದು ಇದೇ ಫಸ್ಟು. ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ವಿನ್ ಆಗಿರುವಂತಹ ವ್ಯಕ್ತಿ ಅಂದರೆ ಹನುಮಂತು ಅವರು ಕಡೆಗೂ ಒಂದು ಇತಿಹಾಸನ ಬರೆದೇ ಬಿಟ್ಟರು ಬಿಗ್ ಬಾಸ್ ಸೀಸನ್ಸಲ್ಲಿ. ಕಡೆಗೂ ಸುದೀಪ್ ಅವರು ಬಿಗ್ ಬಾಸ್ ಸೀಸನ್ 11 ಮುಕ್ತಾಯ ಮಾಡ್ತೀನಿ ಅಂದಮೇಲೆ ಒಂದು ಇತಿಹಾಸನ ಸೃಷ್ಟಿಸಿಬಿಟ್ಟೇ ಹೋಗಿದ್ದಾರೆ ಅಲ್ವಾ. ಈ ಸೀಸನಲ್ಲಿ ಯಾರೇ ವಿನ್ ಆಗಿದ್ರು ಎಲ್ರಿಗೂ ಖುಷಿ ಆಗ್ತಿತ್ತು. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಬಂದವರಿಂದ ಹಿಡಿದು ಎಲ್ಲರೂ ಒಳ್ಳೆಯವರಾಗಿದ್ದರು. ಹನುಮಂತವರೆಗೂ ಎಲ್ಲೂ ಕೆಟ್ಟ ಬುದ್ಧಿ ಅನ್ನೋ ಥರ ಯಾರಿಗೂ ಇರಲಿಲ್ಲ. ಸ್ವಲ್ಪ ಬ್ಯಾಡ್ ಹ್ಯಾಬಿಟ್ಸ್ ಇರ್ಬೋದು, ಸಿಗರೇಟ್ ಬಗ್ಗೆ ಕೇಳಿರ್ಬೋದು, ಬಟ್ ಸ್ಟಿಲ್ ಗುಣ ಅಂತ ಬಂದಾಗ ಎಲ್ಲರೂ ಒಳ್ಳೆಯವರಿದ್ದಾರೆ. ಮೊದಲೇ ಹೋದಂತಹ ಅನುಷಾ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಶಿಶಿರ್ ಕೂಡ ತುಂಬ ಒಳ್ಳೆ ವ್ಯಕ್ತಿಯಪ್ಪ. ಎಷ್ಟು ತಾಳ್ಮೆಯಿಂದ ಇರ್ತಿದ್ರು. ಬಟ್ ಸ್ಟಿಲ್ ಇಲ್ಲಿವರೆಗೂ ಬರ್ಬೋದಿತ್ತು ಫಿನಾಲೆವರೆಗೂ. ಯಾಕೋ ಅವರು ಮಧ್ಯದಲ್ಲಿ ಬಿಟ್ಬಿಟ್ರು ಆಟನ. ಅಷ್ಟೊಂದು ಚೆನ್ನಾಗಿ ಆಡೋಕ್ಕೆ ಹೋಗಿಲ್ಲ. ಅವ್ರೇನಾದರೂ ಸ್ಟಾರ್ಟಿಂಗ್ ದಿವಸ ಇದ್ದಿದ್ದರೆ ವಿನ್ ಆಗಿಬಿಟ್ಟಿರೋರು. ಬಟ್ ಸ್ಟಿಲ್ ಬ್ಯಾಡ್ ಲಕ್. ಇಟ್ಸ್ ಓಕೆ, ಎಲ್ಲರೂ ಮನಸ್ಸನ್ನ ಗೆದ್ದಿದ್ದಾರೆ. ಹಾಗೆಯೇ ಹನುಮಂತ ಅವರು ವಿನ್ ಆಗಿದ್ದಾರೆ. ಈ ಸಲ ಅಂತೂ ಯಾರು ವಿನ್ ಆಗ್ಬೋದು ಅನ್ನೋದೂ ಪೈಪೋಟಿ ಜಾಸ್ತಿ ಇತ್ತು. ಬಟ್ ಹನುಮಂತವರೇ ಗೆಲ್ತಾರೆ ಅಂತ ಆಡಿಯನ್ಸ್ ಪೋಲಲ್ಲಿ ಬಂದಿತ್ತು. ಆದರೂ ಜನಗಳು ಒಂದಷ್ಟು ಜನ ಏನು ಹೇಳ್ತಿದ್ದಾರೆ ಅಂದರೆ ಸುದೀಪ್ ಅವ್ರ ಫ್ರೆಂಡು ತ್ರಿವಿಕ್ರಮ್ ಅವರು ಗೆಲ್ಲಿಸ್ಬಿಡ್ತಾರೆ ಹಾಗೆ ಹೀಗೆ ಅಂತ ಏನೇನೋ ಸುಳ್ಳುಗಳು ಹೇಳ್ತಿರ್ತಾರೆ. ಪ್ರತಿ ಸೀಸನಲ್ಲೂ ಸಹ ಬಿಗ್ ಬಾಸ್ ವಿನ್ ಆಗೋದು ಯಾರಿಗೆ ಹೆಚ್ಚು ಓಟ್ ಬಿದ್ದಿದೆಯೋ ಅವರೇ ವಿನ್ ಆಗೋದು. ಎಷ್ಟೋ ಸಲ ನೋಡಿರ್ಬೋದು. JK ಅವರು ಆಗಿರ್ಬೋದು, ಅವ್ರು 3rd ಆಗಿದ್ದರು. JK ಅವರು ಸುದೀಪ್ ಅವ್ರಿಗೆ ಆತ್ಮೀಯರಾಗಿದ್ದರು. ಮಂಜಣ್ಣ ಕೂಡ ಸುದೀಪ್ ಅವ್ರಿಗೆ ಆತ್ಮೀಯರೇ ಆಗಿದ್ದರು. ಆದರೂ ಕೂಡ ಅವರು 3rd ಕೂಡ ಬಂದಿಲ್ಲ. ಯಾಕಂದರೆ ಓಟ್ ಬೇಸಿಸು, ಓಟ್ ಎಷ್ಟು ಬಿದ್ದಿರುತ್ತೋ ಅದ್ರ ಮೇಲೇ ಅವ್ರು ಕರಿಬೇಕಾಗಿರುತ್ತೆ ಅಲ್ವಾ. ಅದ್ರ ಮೇಲೇ ವಿನ್ನರ್ ಅನೌನ್ಸ್ ಆಗೋದು. ಬಿಗ್ ಬಾಸ್ ನನ್ನ ಪ್ರಕಾರ ಏನು ಹೇಳಬೇಕಂದ್ರೆ ಇಟ್ಸ್ ನಾಟ್ ಅ ಸ್ಕ್ರಿಪ್ಟೆಡ್. ಹಾಗೆಯೇ ಜನಗಳ ಓಟ್ ಮೇಲೇ ವಿನ್ನರ್ಸ್ ರನ್ನರ್ಸ್ನ ಅನೌನ್ಸ್ ಮಾಡ್ತಾರೆ. ಈ ಸಲ ಅಂತೂ 6th ಪ್ಲೇಸ್ ಅಂದರೆ 5th ರನ್ನರ್ ಅಪ್ ಆಗಿರುವಂತಹ ಭವ್ಯ ಅವ್ರಿಗೆ 64,48,853 ಓಟ್ಗಳು ಬಿದ್ದಿದೆ. ಅವ್ರಿಗೂ ಏನು ಕಡಿಮೆ ಅಲ್ಲ. ಇಷ್ಟೊಂದು ಓಟ್ ಬೀಳಬೇಕಂದ್ರೆ ಸುಮ್ಮನೆ ಆಗಲ್ಲ. ಪ್ರತಿಯೊಬ್ಬರೂ ಗೆಲ್ಲಬೇಕು ಅಂತಲೇ ಓಟ್ ಹಾಕಿರ್ತಾರೆ. ಬಟ್ ಸ್ಟಿಲ್ ಎಷ್ಟೋ ಜನ 2.5 ಕೋಟಿ ಓಟ್ ಅಂದರೆ ಅನಿಸುತ್ತೆ ವಿನ್ ಆಗಬೇಕು ಅಂತಲೇ ಓಟ್ ಹಾಕಿರ್ತಾರೆ. ಆದರೆ 5 ಕೋಟಿ ಅದಕ್ಕೆ ಜಾಸ್ತಿ ಆಗಿದೆ. ಸೊ ಹನುಮಂತ್ ಅವ್ರು ಗೆದ್ದಿದ್ದಾರೆ. ಓಟ್ ಪ್ರಕಾರನೇ ನಡೆದಿದೆ. ಒಂದು ಬೇಜಾರು ವಿಚಾರ ಏನಂದರೆ ಸುದೀಪ್ ಅವರು ಈ ಸೀಸನ್ನಲ್ಲಿ ಲಾಸ್ಟ್ ಮಾಡ್ತಿದ್ದಾರೆ. ಅದು ಬೇಜಾರಾಗ್ತಿದೆ. ಬಿಗ್ ಬಾಸ್ ಸೀಸನ್ 11 ಸುದೀಪ್ ಅವ್ರದ್ದು ಲಾಸ್ಟ್ ನಡೆಸ್ಕೊಳ್ಳೋವಂತಹ ಸೀಸನ್ ಆಗಿದೆ. ಅದೊಂದು ಬೇಜಾರಾಗ್ತಿದೆ. ಮತ್ತು ನೆಕ್ಸ್ಟ್ ಸೀಸನ್ 12ಗೂ ಅವ್ರು ಬರಬೇಕು ಅಂತ ಎಲ್ಲರೂ ಆಶಿಸ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ, ಯಾರು ನಡೆಸ್ಕೊಡ್ತಾರಂತ ಗೊತ್ತಿಲ್ಲ. ಬಟ್ ಸ್ಟಿಲ್ ಸುದೀಪ್ ಅವ್ರದ್ದೇ ಆದ ಪರ್ಸ್ನಲ್ ರೀಸನ್ಸ್ ಇರುತ್ತೆ. ಈ ಸೀಸನಲ್ಲಂತೂ ಅವ್ರ ತಾಯಿ ಕೂಡ ಕಳ್ಕೊಂಡಿದ್ದಾರೆ. ಅವ್ರದ್ದೇ ಆದ ಜೀವನ ಇರುತ್ತೆ ಅಲ್ವಾ.
ಅವ್ರ ಜೀವನನ ಅವ್ರು ನಡೆಸಬೇಕು. ಅವ್ರ ರೆಸ್ಪಾನ್ಸಿಬಿಲಿಟಿ, ಅವ್ರ ಆಸೆ, ಅವ್ರಿಗೇನು ಇಷ್ಟ ಬರುತ್ತೋ ಅದನ್ನೇ ಅವ್ರು ಮಾಡಬೇಕಾಗಿರುತ್ತೆ. ಪಾಪ ನಮಗೋಸ್ಕರ ಈ ಸೀಸನಲ್ಲಿ ಹಂಗೂ ಸೀಸನ್ 11 ನಡೆಸ್ಕೊಡ್ಬೇಕು ಅಂತಿರಲಿಲ್ಲ, ಸೀಸನ್ 10 ಲಾಸ್ಟ್ ಮಾಡ್ತೀನಿ ಅಂತಿದ್ರು. ಬಟ್ ಸ್ಟಿಲ್ ಮಾಡಿದ್ರು, ಖುಷಿ ಆಯಿತು. ಇದಕ್ಕೂ ಪಾಪ ಅವ್ರನ್ನ ಒತ್ತಾಯ ಮಾಡೋದ್ರಲ್ಲೂ ಅರ್ಥ ಇಲ್ಲ. ಅವ್ರದ್ದು ಪರ್ಸ್ನಲ್ ಲೈಫ್ ಇರುತ್ತೆ, ನಾವು ಅರ್ಥ ಮಾಡ್ಕೋಬೇಕು ಅಲ್ವಾ. ಅವ್ರ ಜೀವನ, ಅವ್ರ ಲೈಫು, ಅವರು ಸಿನಿಮಾಗಳಿರುತ್ತೆ, ಸಿನಿಮಾ ಮಾಡಿಕೊಂಡು ಇಲ್ಲಿ ಬಿಗ್ ಬಾಸಲ್ಲೂ ಬಂದು 10 ಅವರ್ ನಿಂತ್ಕೊಂಡು ನಡೆಸ್ಕೊಡ್ಬೇಕಂದ್ರೆ ಸುಮ್ಮನೆ ಆಗಲ್ಲ ಅಲ್ವಾ. ಒಟ್ಟಾರೆಯಾಗಿ ಸೂಪರಪ್ಪ. ಇಷ್ಟು ವರ್ಷದಲ್ಲಿ ಎಲ್ಲರೂ ಜಗಳ 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 ಜಗಳ, ಯಾರು ಜಗಳ ಆಡ್ತಾರೆ ಅವರೇ ವಿನ್ ಆಗ್ತಾರೆ, ಯಾರು ಜೋರು ಇರ್ತಾರೆ ಅವರೇ ವಿನ್ ಆಗ್ತಾರೆ. ಈ ಸೀಸನ್ ಬಿಗ್ ಬಾಸ್ ಅಂದ್ರೇ ಜಗಳ, ಬಿಗ್ ಬಾಸ್ ಅಂದ್ರೇ ರೋಷ ವೇಷ ಅನ್ನೋ ಥರ ಇದ್ದಾಗ, ಈ ಸೀಸನಲ್ಲಿ ಎಲ್ಲರೂ ತಾಳ್ಮೆಯಿಂದ ಇರ್ತಿದ್ರಲ್ವ. ಗೆದ್ದರು ಸೋತರು. ತ್ರಿವಿಕ್ರಮ್ ಅವರು ರನ್ನರಪ್ ಆಗಿರ್ಬೋದು, ಆದರೂ ಸಹ ಅವರು ಹನುಮಂತಗೆ ಶುಭಾಶಯ ಹೇಳ್ತಾರೆ, ನೀನು ಗೆದ್ದಿತ್ತು ನನಗೂ ಖುಷಿ ಆಯಿತು ಅಂತ. ಈ ಥರ ಅಕ್ಸೆಪ್ಟ್ ಮಾಡ್ಕೊಳೋದಿದೆಯಲ್ವಾ, ಅದು ಮುಖ್ಯ. ಆಗಲೇ ವಿನ್ನಿಂಗ್ ಅನ್ನೋದು ಬರೋದು. ಒಟ್ಟಾರೆಯಾಗಿ ಬಿಗ್ ಬಾಸ್ ಸೀಸನ್ 11 ಸಕ್ಸಸ್ಫುಲ್ಲಾಗಿ ಸುದೀಪ್ ಸರ್ ಅವರು ನಡೆಸ್ಕೊಟ್ಟಿದ್ದಾರೆ. ಓಕೆ ಫ್ರೆಂಡ್ಸ್, ನಿಮಗೆ ಯಾರು ವಿನ್ ಆಗಬೇಕಿತ್ತು? ಹನುಮಂತ ಅವ್ರು ವಿನ್ ಆಗಿದ್ದು ಖುಷಿ ಆಯಿತಾ? ಕಮೆಂಟ್ ಮಾಡಿ. ಹಾಗೆಯೇ ಸುದೀಪ್ ಅವರು ಸಹ ಮುಂದಿನ ಸೀಸನಲ್ಲೂ ಕೂಡ ನಡೆಸ್ಕೊಡ್ಬೇಕಾ? ಅದನ್ನು ಕಮೆಂಟ್ ಮಾಡಿಕೊಡಿ. ಓಕೆ ಫ್ರೆಂಡ್ಸ್, ಬಾಯ್.